ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಮಂತ್ರಗಳ ಹಿಂದೆ ಇರುವ ಸೈನ್ಸ್ ಮತ್ತು ಮಂತ್ರ, ಲಲಿತಾ ಸಹಸ್ರನಾಮ ಇವುಗಳನ್ನು ಪದೇ ಪದೇ ಪಾರಾಯಣ ಮಾಡೋದ್ರಿಂದ ಅಥವಾ ಜಪಿಸೋದ್ರಿಂದ ಮೆದುಳಿಗೆ ಏನಾಗುತ್ತೆ, ಹಾಗೆಯೇ ಇನ್ನು ಅನೇಕ ವಿಷಯವನ್ನ ವಿವರವಾಗಿ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿ. ನೀವು ಲಲಿತಾ ಸಹಸ್ರನಾಮವನ್ನು ಅಥವಾ ಯಾವುದೇ ಮಂತ್ರವನ್ನ ಕೇವಲ ಕಷ್ಟಗಳು ದೂರವಾಗಲಿ, ಹಣ ಬರಲಿ, ಆರೋಗ್ಯ ಸುಧಾರಿಸಲಿ ಎಂದು ಪಾರಾಯಣ ಮಾಡ್ತಾ ಇದ್ರೆ, ಹಾಗಿದ್ರೆ ನೀವು ಅದರ ನಿಜವಾದ ಶಕ್ತಿಯ 1% ಮಾತ್ರ ಬಳಸ್ತಾ ಇದ್ದೀರಿ. ಯಾಕೆಂದ್ರೆ ಲಲಿತಾ ಸಹಸ್ರನಾಮ ಕೇವಲ ಪ್ರಾರ್ಥನೆಯಲ್ಲ, ಅದು ನಿಮ್ಮ ಮೆದುಳು, ಮನಸ್ಸು ಮತ್ತು ಚೇತನವನ್ನ ರೀಪ್ರೋಗ್ರಾಮಿಂಗ್ ಮಾಡುವ ದೈವಿಕ ತಂತ್ರಜ್ಞಾನ. ಇಂದಿನ ವಿಜ್ಞಾನ ಮತ್ತು ಪ್ರಾಚೀನ ಋಷಿಗಳ ಜ್ಞಾನ ಒಂದೇ ವಿಷಯವನ್ನ ಹೇಳ್ತಾ ಇರೋದು. ಮಂತ್ರ ಜಪ, ಲಲಿತಾ ಸಹಸ್ರನಾಮ ಪಾರಾಯಣ ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಅದು ಮೆದುಳಿನ ಕಾರ್ಯ ವೈಖರಿಯನ್ನ ಬದಲಾಯಿಸುವ ಶಕ್ತಿಶಾಲಿ ನ್ಯೂರೋ ಸೈನ್ಸ್ ತಂತ್ರ. ನಾವು ಮಂತ್ರವನ್ನ ಪುನಃ ಪುನಃ ಜಪಿಸಿದಾಗ ದೇಹದಲ್ಲಿನ ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಕಡಿಮೆ ಆಗುತ್ತೆ. ವೇಗಸ್ ನರ್ವ್ ಸಕ್ರಿಯವಾಗಿ ದೇಹವನ್ನ ಶಾಂತ ಸ್ಥಿತಿಗೆ ಕರೆದೊಯ್ಯುತ್ತೆ. ಮನಸ್ಸು ಸ್ಥಿರವಾಗುತ್ತೆ, ಆತಂಕ ಕಡಿಮೆ ಆಗುತ್ತೆ, ಏಕಾಗ್ರತೆ ಹೆಚ್ಚುತ್ತೆ. ಯಾವ ಮಂತ್ರವು ಈ ಪರಿವರ್ತನೆಯನ್ನ ಅತ್ಯಂತ ಆಳವಾಗಿ ಉಂಟು ಮಾಡುತ್ತೆ ಅನ್ನುವ ಪ್ರಶ್ನೆಗೆ ಉತ್ತರ ಲಲಿತಾ ಸಹಸ್ರನಾಮ. ಹೆಚ್ಚಿನ ಜನರು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡುವಾಗ ಒಂದು ಆಸೆಯನ್ನ ಹೊಂದಿರ್ತಾರೆ. ನನ್ನ ಕಷ್ಟಗಳು ದೂರವಾಗಲಿ, ನನ್ನ ಆರೋಗ್ಯ ಸುಧಾರಿಸಲಿ, ನನಗೆ ಹಣ, ಯಶಸ್ಸು, ಕೀರ್ತಿ, ಸಂತೋಷ ಸಿಗಲಿ. ಆದರೆ ಒಂದು ಕ್ಷಣ ಯೋಚನೆ ಮಾಡುವಂಥ ವಿಚಾರ, ನೀವು ಕೇವಲ ಸಮಸ್ಯೆಯನ್ನ ಪರಿಹರಿಸಲು ಜನಿಸಿದ್ದ ಅಥವಾ ನಿಮ್ಮೊಳಗೆ ಅಡಗಿರುವ ದೈವಿಕ ಶಕ್ತಿಯನ್ನ ಜಾಗೃತಗೊಳಿಸಲು ಜನಿಸಿದ್ದ ಎಂಬುದಾಗಿ. ಲಲಿತಾ ಸಹಸ್ರನಾಮ ನಿಜವಾದ ಉದ್ದೇಶ ಅದರದ್ದು ಹೊರಗಿನ ಪರಿಸ್ಥಿತಿಗಳನ್ನು ಬದಲಾಯಿಸೋದು ಅಲ್ಲ, ಮೊದಲು ನಿಮ್ಮನ್ನ ಬದಲಾಯಿಸೋದು. ಯಾಕೆಂದ್ರೆ ನೀವು ಬದಲಾದಾಗ ನಿಮ್ಮ ಆಲೋಚನೆಗಳು ಬದಲಾಗುತ್ತೆ, ನಿಮ್ಮ ನಿರ್ಧಾರಗಳು ಬದಲಾಗುತ್ತೆ, ನಿಮ್ಮ ಜೀವನವೇ ಬದಲಾಗುತ್ತೆ. ನಾವು ಮಂತ್ರವನ್ನಾಗಲಿ ಲಲಿತಾ ಸಹಸ್ರನಾಮವನ್ನಾಗಲಿ ಪುನಃ ಪುನಃ ಜಪಿಸಿದಾಗ ದೇಹ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ನರಮಂಡಲ ಸಕ್ರಿಯಗೊಳ್ಳುತ್ತೆ. ಹೃದಯದ ಬಡಿತ ಸಮತೋಲನಕ್ಕೆ ಬರುತ್ತೆ, ಉಸಿರಾಟ ಆಳವಾಗುತ್ತೆ, ಮನಸ್ಸು ನಿಧಾನವಾಗಿ ಶಾಂತವಾಗಲು ಆರಂಭವಾಗುತ್ತೆ. ಆದರೆ ಲಲಿತಾ ಸಹಸ್ರನಾಮದ ಶಕ್ತಿ ಇಲ್ಲಿಗೆ ನಿಲ್ಲೋದಿಲ್ಲ. 1000 ನಾಮಗಳು, ಪ್ರತಿಯೊಂದು ನಾಮವು ಕೂಡ ಒಂದೊಂದು ಶಕ್ತಿಯ ಕೇಂದ್ರ. ಕೆಲವು ನಾಮಗಳು ನಮ್ಮ ಭಯವನ್ನ ಕರಗಿಸ್ಬೋದು, ಇನ್ನು ಕೆಲವು ನಾಮಗಳು ಆತ್ಮವಿಶ್ವಾಸವನ್ನ ಜಾಗೃತಗೊಳಿಸ್ಬೋದು, ಕೆಲವು ನಾಮಗಳು ಮನಸ್ಸಿಗೆ ಆಗಿರುವ ಗಾಯಗಳನ್ನು ಹೀಲ್ ಮಾಡ್ಬೋದು, ಇನ್ನು ಕೆಲವು ನಾಮಗಳು ಒಳಗಿರುವ ದೈವಿಕ ಶಕ್ತಿಯನ್ನ ಎಚ್ಚರಿಸ್ಬೋದು. ನಮ್ಮ ಮೆದುಳಿನಲ್ಲಿ ನಿರಂತರವಾಗಿ ಯೋಚಿಸುವ ಒಂದು ವಿಷಯದಿಂದ ಇನ್ನೊಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಜಂಪ್ ಮಾಡುವ ವ್ಯವಸ್ಥೆ ಮೆದುಳಿನಲ್ಲಿ ಇದೆ. ಅದು ಅನಗತ್ಯ ಚಿಂತೆಗಳ ಬಗ್ಗೆ ಯೋಚನೆ ಮಾಡುವಂತಹದ್ದು, ಅನಗತ್ಯ ಚಿಂತೆಗಳನ್ನು ಸೃಷ್ಟಿಸುವುದು, ಹಳೆಯ ನೋವುಗಳನ್ನು ನೆನಪಿಸುವುದು. ಇದರಿಂದ ಮನಸ್ಸು ದಣಿಯತ್ತೆ. ಆದರೆ ಮಂತ್ರ ಜಪದ ಪುನರಾವರ್ತನೆಯಿಂದ ಈ ಚಿಂತನೆಯ ಗದ್ದಲ ನಿಧಾನವಾಗಿ ಕಡಿಮೆ ಆಗುತ್ತೆ. ಒಳಗೆ ಒಂದು ಹೊಸ ಮೌನ ಹುಟ್ಟುತ್ತೆ. ಆ ಮೌನದಲ್ಲಿ ದೈವಿಕ ಅನುಭವ ಆರಂಭವಾಗುತ್ತೆ. ಅದಕ್ಕಾಗಿ ಅನೇಕ ಸಾಧಕರು ಹೇಳುವ ಮಾತು, ನನ್ನ ಸಮಸ್ಯೆಗಳು ತಕ್ಷಣ ಮಾಯವಾಗಲಿಲ್ಲ, ಆದರೆ ನಾನು ಬದಲಾಗಿದ್ದೇನೆ. ಮೊದಲಿಗೆ ಕೋಪ ಕಡಿಮೆ ಆಗಿದೆ, ನಂತರ ಭಯ ಕಡಿಮೆ ಆಗಿದೆ, ನಂತರ ಆತಂಕ ಕಡಿಮೆ ಆಗಿದೆ, ನಂತರ ಮನಸ್ಸು ಸ್ಪಷ್ಟವಾಗಲು ಪ್ರಾರಂಭವಾಗಿದೆ, ಕೊನೆಗೆ ಜೀವನದ ಕಡೆಗಿನ ದೃಷ್ಟಿಕೋನವೇ ಬದಲಾಗಿದೆ ಅನ್ನೋದು ಸಾಧಕರ ಮಾತು. ಕೇವಲ ಯಾಂತ್ರಿಕವಾಗಿ ಪಠಿಸುವುದಕ್ಕಿಂತ ಅಥವಾ ಪಾರಾಯಣ ಮಾಡುವುದಕ್ಕಿಂತ ಅದರ ಅರ್ಥವನ್ನ ತಿಳಿದುಕೊಂಡು ಪಾರಾಯಣ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತೆ. ಅರ್ಥ ತಿಳಿದಾಗ ಮನಸ್ಸು
ಮಂತ್ರದೊಂದಿಗೆ ಒಂದಾಗುತ್ತೆ. ಭಕ್ತಿ ಭಾವ ಆಳವಾಗುತ್ತೆ. ದೈವಿಕ ಅನುಭವ ಹೆಚ್ಚಾಗುತ್ತೆ. ಉದಾಹರಣೆಗೆ, ಕರುಣಾಮಯಿ ತಾಯಿಯಾಗಿ, ಜ್ಞಾನ ಸ್ವರೂಪಿಣಿಯಾಗಿ, ಶಕ್ತಿಯ ರೂಪವಾಗಿ, ಮಹಾರಾಜ್ಞಿಯಾಗಿ, ವಿಶ್ವ ಮಾತೆಯಾಗಿ ಈ ಥರ ಆಕೆಯನ್ನು ಧ್ಯಾನ ಮಾಡೋದ್ರಿಂದ ಪರಿಣಾಮ ಇನ್ನೂ ಕೂಡ ಹೆಚ್ಚಾಗುತ್ತೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಲು 15ರಿಂದ 20 ನಿಮಿಷ ಸಾಕಾಗುತ್ತೆ. ಆದರೂ ನನಗೆ ಸಮಯವಿಲ್ಲ ಅನ್ನುವವರು ಶುಕ್ರವಾರ, ಪೌರ್ಣಮಿ, ಸಂಕ್ರಾಂತಿ, ಯುಗಾದಿ, ವಿಷು ಈ ಥರ ವಿಶೇಷ ದಿನಗಳಲ್ಲಿ ಪಾರಾಯಣವನ್ನು ಮಾಡಬಹುದು. ನಮ್ಮ ಮೆದುಳಿನಲ್ಲಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಎಂಬ ವ್ಯವಸ್ಥೆ ಇರುತ್ತಂತೆ. ಇದು ಸದಾ ಹಳೆಯ ನೋವಿನ ಘಟನೆಗಳ ಬಗ್ಗೆ ಯೋಚನೆ ಇರುತ್ತೆ. ಭವಿಷ್ಯದ ಬಗ್ಗೆ ಚಿಂತಿಸುವುದು, ಅನಗತ್ಯ ಕಲ್ಪನೆಗಳಲ್ಲಿ ತೊಡಗುವುದು ಇತ್ಯಾದಿ ಕೆಲಸವನ್ನು ಮಾಡುವುದು. ಇದು ಮಂತ್ರವಾಗಲಿ ಲಲಿತಾ ಸಹಸ್ರನಾಮವಾಗಲಿ ಮತ್ತೆ ಮತ್ತೆ ಜಪಿಸಿದಾಗ ಈ ವ್ಯವಸ್ಥೆ ಶಾಂತಗೊಳ್ಳುತ್ತೆ. ಇದರ ಪರಿಣಾಮವಾಗಿ ಮನಸ್ಸು ಸ್ಥಿರವಾಗುತ್ತೆ, ಚಿಂತೆ ಕಡಿಮೆ ಆಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ, ಒಳಗಿನ ಶಾಂತಿ ಅನುಭವಕ್ಕೆ ಬರುತ್ತೆ. ಆದರೆ ಇದರ ನಿಜವಾದ ಫಲಿತಾಂಶ ಪಡೆಯೋದಕ್ಕೆ ಒಂದು ಮುಖ್ಯ ನಿಯಮ ಏನಪ್ಪ ಅಂದರೆ ಕನ್ಸಿಸ್ಟೆನ್ಸಿ, ನಿರಂತರತೆ. ಅಂದರೆ ದಿನಕ್ಕೆ 10 ನಿಮಿಷವಾದರೂ ನಿಯಮಿತವಾದ ಜಪ ಅಥವಾ 20 ನಿಮಿಷದ ಲಲಿತಾ ಸಹಸ್ರನಾಮದ ಪಾರಾಯಣ ಮಾಡಿದಾಗ ರಿಸಲ್ಟ್ ತನ್ನಿಂತಾನೇ ಬರೋದಕ್ಕೆ ಶುರುವಾಗುತ್ತೆ. ಈ ಆಂತರಿಕ ಬದಲಾವಣೆಗಳಿಂದ ಜೀವನದ ಹೊರಗಿನ ಪರಿಸ್ಥಿತಿಗಳು ಸಹಜವಾಗಿ ಸುಧಾರಿಸಲು ಪ್ರಾರಂಭವಾಗುತ್ತೆ. ಲಲಿತಾ ಸಹಸ್ರನಾಮದ ಅಂತಿಮ ಗುರಿ ಕೇವಲ ಭಕ್ತನನ್ನು ಆಶೀರ್ವದಿಸೋದು ಅಲ್ಲ, ಭಕ್ತನನ್ನೇ ದೈವಿಕ ಕೃಪೆ, ಜ್ಞಾನ ಮತ್ತು ಶಕ್ತಿಯ ಜೀವಂತ ರೂಪವಾಗಿ ಪರಿವರ್ತಿಸೋದು. ಸಮಸ್ಯೆಗಳನ್ನು ಬದಲಾಯಿಸೋದಕ್ಕಿಂತ ದೊಡ್ಡ ಅದ್ಭುತವೇನಪ್ಪ ಅಂದರೆ ನಿಮ್ಮನ್ನೇ ಬದಲಾಯಿಸುವುದು, ಮತ್ತು ಅದೇ ಲಲಿತಾ ಸಹಸ್ರನಾಮದ ನಿಜವಾದ ಮಹಿಮೆ. ನಿಮ್ಮ ಭಕ್ತಿ ಭಾವನೆ ಎಲ್ಲ ಸ್ಟ್ರಾಂಗ್ ಆಗಿದ್ದಾಗ, ಉಚ್ಚಾರಣೆಯು ಸರಿಯಾಗಿದ್ದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಿಸಲ್ಟ್ ಬರೋದಕ್ಕೆ ಶುರುವಾಗುತ್ತೆ. ಕಲಿಯುವಾಗ ತಪ್ಪಾಗುವುದು ಸಹಜ. ತಪ್ಪಿನ ಭಯದಿಂದ ಇದು ನಮ್ಮಿಂದ ಆಗುವ ಕೆಲಸ ಅಲ್ಲ ಎಂಬುದಾಗಿ ಹಿಂಜರಿಯೋದಕ್ಕೆ ಹೋಗಬಾರ್ದು. ದೇವಿಯ ಮೇಲಿನ ಪ್ರೀತಿ, ನಂಬಿಕೆ ಮತ್ತು ಶರಣಾಗತಿ ಮುಖ್ಯವಾಗುತ್ತೆ ಇಲ್ಲಿ. ಆಗ ನಿಮಗೇನೆ ಕಲಿಬೇಕು, ನಾನು ಉಪಾಸನೆ ಮಾಡಬೇಕು ಅನ್ನುವ ಹಂಬಲ ಜಾಸ್ತಿ ಆಗುತ್ತೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ಅನ್ನುವ ಶ್ಲೋಕದ ಸ್ತೋತ್ರದ ಹಾಗೆ ಎಲ್ಲ ರೀತಿಯಲ್ಲಿ ಎಲ್ಲ ಜೀವಿಗಳಲ್ಲಿ ಆಕೆಯೇ ಇರುವುದು ಎಂಬ ತತ್ವವನ್ನು ನೆನಪಿಸಿಕೊಂಡು ನಾವು ಪಾರಾಯಣ ಮಾಡಿದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಕೆಯ ಜೊತೆ ಕನೆಕ್ಷನ್ ಬರೋದಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.